ಮಲೆನಾಡಿನ ಪ್ರದೇಶದಲ್ಲಿ ಒಂದು ಆಶ್ರಮವಿತ್ತು. ಈ ಆಶ್ರಮದಲ್ಲಿ ಸುದತ್ತ ಎಂಬ ಜೈನ ಗುರುವು ವಾಸವಾಗಿದ್ದ. ಈ ಆಶ್ರಮದಲ್ಲಿ ಹುಲಿಯು ಪ್ರವೇಶಿಸಿ ಮಕ್ಕಳನ್ನು ಅಟ್ಟಾಡಿಸತೊಡಗಿತು. ಆ ಸಮಯದಲ್ಲಿ ಸುದತ್ತನು ತನ್ನ ಶಿಷ್ಯನಾದ ಸಳನನ್ನು ಹೊಯ್ ಸಳ ಎಂದು ಕರೆದನು. ಹೊಯ್ ಎಂದರೆ ದಾಳಿ ಮಾಡುವಂದರ್ಥ. ಆಗ ಸಳನು ಏನೂ ಆಯುಧಗಳಿಲ್ಲದೆ ಬರೀ ಕೈಯಲ್ಲಿ ಆ ಸಿಂಹವನ್ನು ಸಂಹರಿಸಿದನು. ಅದೇ ಹುಡುಗನು ತನ್ನ ಗುರುವಿನ ಹತ್ತಿರ ಬಹಳಷ್ಟು ಶಿಕ್ಷಣವನ್ನು ಪಡೆದು ದೊಡ್ಡವನಾದ ಮೇಲೆ ಹೊಯ್ಸಳ ಎಂಬ ಸಂಸ್ಥಾನವನ್ನು ಕಟ್ಟಿದನು. ಬೇಕಾದಷ್ಟು ದೇವಸ್ಥಾನಗಳನ್ನು ಕಟ್ಟಿದನು. ಹೊಯ್ಸಳ ಸಾಮ್ರಾಜ್ಯವು ದಕ್ಷಿಣ ಭಾರತದ ಬೇಲೂರು, ಹಳೇಬೀಡು ಪ್ರದೇಶದಲ್ಲಿ ಸಂಗೀತ, ಸಾಹಿತ್ಯ, ರಾಜಕೀಯವಾಗಿ ಬೆಳೆಯತೊಡಗಿತು. ಈ ಸಣ್ಣ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಮಲೆನಾಡಿ